ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನನ್ಗೆ ಡಬಲ್ ಧಮಾಕ. ಈಚೆಯಿಂದ ಗೌರಿ, ಆಚೆಯಿಂದ ಕೃಷ್ಣ ಪ್ರಣಯ ಸಖಿ, ಎರಡಲ್ಲೂ ನಾನಿದ್ದೆ. ಗೌರಿ ಫಿಲ್ಮ್ ತಂಡದೊಂದಿಗೆ ನೋಡಿದಂತೂ ಸಂತೋಷವೇ ಬೇರೆ. ಯಾಕಂದ್ರೆ ಕೆಲಸ ಮಾಡಿದವ್ರ ಜೊತೆ ನೋಡುವಾಗ ನಮ್ಗೆ ಇನ್ನೂ ಮನಸ್ಸು ತುಂಬಿ ಬರ್ತದೆ. ತುಂಬಾ ಇಮೋಷನಲಿ ಕನೆಕ್ಟ್ ಆಯ್ತು. ಯಾಕಂದ್ರೆ ಇಲ್ಲಿಯ ಹೀರೋಗೆ ಒಂದು ಸಮಸ್ಯೆ ಕಾಡ್ತದೆ. ಆ ಸಮಸ್ಯೆಯನ್ನು ನಾನು ನಿಜ ಜೀವನದಲ್ಲಿ ಅನುಭವಿಸಿದವರು. ನೋಡ್ತಾ ಹಾಗೆ ಮನಸ್ಸು ತುಂಬಾ ಆತರ ಆಯ್ತು. ತುಂಬಾ ಖುಷಿ ಆಗ್ತಿದೆ. ಏನು ಅಂದ್ರೆ ಸಮರ್ಜಿತ್ ನಂತ ಚಂದದ ಹುಡುಗನಿಗೆ ಅಮ್ಮ ಆದದ್ದು. ಇದಕ್ಕೆ ಇಂದ್ರಜಿತ್ ಲಂಕೇಶ್ ಅವಕಾಶ ಕೊಟ್ಟದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ಅದು ಅಲ್ಲದೆ ಮೀಡಿಯಾದವರ ಸಪೋರ್ಟು ಮತ್ತು ಕನ್ನಡದ ಸಿನಿಮಾಗಳು ಬೆಳಿಬೇಕು ಅಂದ್ರೆ ಕನ್ನಡ ಜನತೆಯ ಸಪೋರ್ಟು ಸಿನಿಮಾಕ್ಕೆ ಬೇಕೇ ಬೇಕು. ನಿಮ್ಮೆಲ್ಲರಿಗೂ ಕನ್ನಡ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ಬೇಕು. ಧನ್ಯವಾದ. ಹಾಯ್, ಎಲ್ರಿಗೂ ನಮಸ್ಕಾರ. ಗೌರಿ ಸಿನಿಮಾ ತುಂಬಾ ಮುದ್ದಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಮುದ್ದಾಗಿರುವಂತ ಒಂದು ಜೋಡಿ ಇದೆ. ಸಮರ್ಜಿತ್ ಮತ್ತೆ ಸಾನಿಯಾ ಅಯ್ಯರ್ ಇಬ್ರು ಕನ್ನಡ ಚಲನಚಿತ್ರರಂಗಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡಿದ್ದಾರೆ. ತುಂಬಾ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ. ಮತ್ತೆ ಇಂದ್ರಜಿತ್ ಲಂಕೇಶ್ ಅವ್ರ ಬಗ್ಗೆ ನಾವ್ ಹೇಳುವಂತದ್ದೇನಿಲ್ಲ. ಯಾಕೆಂತಂದ್ರೆ ಅವ್ರ ಸಿನಿಮಾಗಳಲ್ಲಿ ಒಂದು ಕಲರ್ಫುಲ್ ಅನ್ನೋದು ಏನಿರುತ್ತೆ, ಒಂದು ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಸಾಂಗ್ಸ್, ಮತ್ತೆ ಪ್ರೆಸೆಂಟೇಶನ್. ಅವ್ರ ಅವತ್ತಿಂದನೂ ಯಾವ್ದು ಮೊನಾಲಿಸಾ ಮತ್ತೆ ತುಂಬಾ ಸಿನಿಮಾಗಳು, ಲಂಕೇಶ್ ಪತ್ರಿಕೆ, ಎಲ್ಲಾ ಸಿನಿಮಾಗಳಲ್ಲೂ ಅವ್ರ ಸಾಂಗ್ಸ್ ಆಗ್ಬೋದು, ಕಥೆ ಆಗ್ಬೋದು, ತುಂಬಾ ಅದ್ಭುತವಾಗಿರುತ್ತೆ. ಇದರಲ್ಲಿ ಮಗನ್ಗೋಸ್ಕರ ಮಾಡಿರುವಂತ ಕಥೆ ತುಂಬಾ ಅದ್ಭುತವಾಗಿದೆ. ಮತ್ತೆ ಅವ್ರ ಮಗ ಸಮರ್ಜಿತ್ ಲಂಕೇಶ್ ಅವ್ರ ವಾಯ್ಸ್ ಆಗ್ಬೋದು, ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು, ಮತ್ತೆ ಅವರ ಡ್ಯಾನ್ಸ್ ಆಗ್ಬೋದು. ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಬ್ಬ ಹೊಸ ಹೀರೋ ಬರ್ತಿದ್ದಾನೆ ಅನ್ನೋದು ತುಂಬಾ ಖುಷಿ. ಯಾಕೆಂತಂದ್ರೆ ಹೊಸಬ್ರು ಅಂತಂದಾಗ ನನಗೆ ತುಂಬಾ ಇಷ್ಟ. ಯಾರೇ ಹೊಸಬ್ರು ಬಂದ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ಬೋದು, ನಮ್ಮ ಜನಗಳಾಗ್ಬೋದು, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅವ್ರಿಗೆ ಎನ್ಕರೇಜ್ ಮಾಡಿದ್ದಾರೆ. ಹಾಗಾಗಿ ಸಮರ್ಜಿತ್ಗೆ ಮತ್ತೆ ಸಾನಿಯಾಗೆ ಮತ್ತೆ ಇಂದ್ರಜಿತ್ ಲಂಕೇಶ್ಗೆ ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ನೋಡುವಂತ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. I hope you enjoy excellent shot. Sonia and Samantha and I have to say that Mr. I wish the best to Sonia and Sabaji. And I have to say it was crazy working actually for the first time. Feeling like an absolute princess. But I wish everyone luck. I wish the team luck. And I hope this will be successful. Thank you. ನಮಸ್ತೆ. ಗೌರಿ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಅಂದ್ರೆ ಇವತ್ತಿನ ಯುವ ಜನಾಂಗನ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಒಂದು ಉದ್ದಾದ ಒಂದು ಲವ್ ಸ್ಟೋರಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಕಲ್ಚರ್ ಅನ್ನು ಕೂಡ ಬ್ರೇಕ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಏನ್ ಹೇಳ್ಬೇಕು, ನಿರ್ದೇಶಕರು ಒಂದು ಹೊಸ ರೀತಿಯ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹೀರೋ ಸಮರ್ಜಿತ್ ಅವರು, ಆಮೇಲೆ ಹೀರೋಯಿನ್ ಗೌರಿ ಅವರು, ಇವೆಲ್ಲ ತುಂಬಾ ಒಂದು ಏನು ಕೆಲವು ಎಮೋಷನ್ ಸೀನ್ಸ್ ಗಳನ್ನ ತುಂಬಾ ಇದ್ದಾಗ ಆಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ಟೀಮ್ ಗೌರಿ ಅಂಡ್ ಟೆಕ್ನಿಕಲ್ ಟೀಮ್. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಏನು ಈ ತರ ಒಂದು ಹೊಸ ಪ್ರತಿಭೆಗಳು ಒಂದು ಹೊಸ ತಂಡಕ್ಕೆ ಅಂದ್ರೆ ಹೊಸದಾಗಿ ಲಾಂಚ್ ಆಗ್ತಿರುವಂತ ಈ ಒಂದು ಹೀರೋಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಗೆ ಇಂಥವ್ರ ಒಂದು ಟೀಮ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗೌರಿ ಓಕೆನಾ? ಸೊ ಗೌರಿ ಅನ್ನೋ ಸಿನಿಮಾ ನೋಡ್ಕೊಂಡ್ ಬಂದೆ. ಬಟ್ ಜೊತೆ ಮಾತಾಡಿದಾಗ ಭಯ ಆಗುತ್ತೆ, ಬಿಕಾಸ್ ನಾವು ನೆಲ್ ಕಾಣ್ತೀವಿ ಅದಕ್ಕೆ. ಅಂಡ್ ಡೆಫಿನೆಟ್ಲಿ ಗೌರಿ ಅನ್ನೋ ಒಂದು ಸಿನಿಮಾ ಕಂಟೆಂಟ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ. ಇವಾಗ ವಿಡಿಯೋಸ್ ಎಲ್ಲ ನೋಡಿ ತುಂಬಾ ಜನ ಹೇಳ್ತಾ ಇದ್ರು ರಿತಿಕ್ ರೋಷನ್ ತರ ಇದಾರೆ ಅಂತ. ಅಂಡ್ ಪರ್ಫಾರ್ಮೆನ್ಸ್ ಕೂಡ ಡೆಫಿನೆಟ್ಲಿ ಯಾವ ರಿತಿಕ್ ರೋಷನ್ ಕಡಿಮೆ ಇರೋ ತರ ಮಾಡಿದೀರಾ. ಕಂಗ್ರಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ಒಂದು ಒಳ್ಳೆ
ಏನು ಒಳ್ಳೆ ಹೀರೋ ಮತ್ತೆ ಕನ್ನಡ ಸಿನಿಮಾಗೆ ಸಿಕ್ಕಂಗ ಆಗಿದೆ. ಆಲ್ ದ ವೆರಿ ಬೆಸ್ಟ್. ಅಂಡ್ ನಮ್ ಸಾನಿಯಾ ಅಯ್ಯರ್ ಅವರು ಕೂಡ ಅವರು ಏನು ಟಿವಿನಲ್ಲೆಲ್ಲ ತುಂಬಾ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಬಟ್ ಸಿನಿಮಾ ಅಂತ ಬಂದಾಗ ಹೀರೋಯಿನ್ ಆಗಿ ಮೊದಲ ಸಿನಿಮಾ. ಬಟ್ ಎಲ್ಲೋ ಸಮರ್ಜಿತ್ ಅವ್ರು ಇರ್ಬೋದು ಅಥವಾ ಸಾನಿಯಾ ಅವ್ರು ಇರ್ಬೋದು, ಮೊದಲ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಅಂಡ್ ಕತೆ ತುಂಬಾ ಗಟ್ಟಿಯಾಗಿದೆ. ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ದಯವಿಟ್ಟು ಸಿನಿಮಾ ನೋಡಿ ಅಂಡ್ ಥಿಯೇಟರ್ ಅಲ್ಲೇ ಬಂದು ನೋಡಿ, ದೊಡ್ಡ ಗೆಲುವಾಗೋ ತರ ಮಾಡ್ಕೊಡಿ. ಅಂಡ್ ಇಂದ್ರಜಿತ್ ಸರ್ ಒಂದು ಅದ್ಭುತವಾಗಿರುವಂತಹ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ. ಇದು ಕೂಡ ಒಂದು ದೊಡ್ಡ ಹಿಟ್ ಲಿಸ್ಟ್ ಸೇರ್ಲಿ ಅಂತ ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಾನು ಪಿಕ್ಚರ್ ಅಂತ ನಾನು ನೋಡಿ ಬಹಳ ಖುಷಿ ಆಯ್ತೆ. ಈ ಪಿಕ್ಚರ್ ಬಹಳ ಅದ್ಭುತವಾಗಿ ಮಾಡಿಲ್ಲ, ನಂಗೆ ತುಂಬಾ ಇಷ್ಟ ಆಗೈತೆ. ಅದರಲ್ಲಿ ಗೌರಿ ಪಾತ್ರ ತುಂಬಾ ಅದ್ಭುತವಾಗಿದೆ. ಪಿಕ್ಚರು ಕತೆ ಹಾಡು ಎಲ್ಲ ಬಹಳ ಇಷ್ಟ ಆಗಿತ್ತು. ಪಿಕ್ಚರ್ ನೋಡಿದ ಜಿಲ್ಲೋ ಲಾಗ ಬುರ್ರ ಮಟ್ಟಕ್ಕಿದೆ. ಪಿಕ್ಚರ್ ನೋಡಿದ್ರೆಲ್ಲರೂ ಜನ ಥಿಯೇಟ್ರಿಗೆ ಕರ್ಸಿ ನೋಡಿ ಒಳ್ಳೆ ಸಿನಿಮಾ ಬೈಕು ಎಲ್ಲರೂ ನೋಡಿ ತುಂಬಾ ಖುಷಿ ಆಗಿದೆ. ತುಂಬಾ ಮೊದಲನೇದಾಗಿ ವೆಂಕಟೇಶ್ ಅವರಿಗೆ ನಾನು ಶುಭಾಶಯ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾವು 2002-01 ಮುಂಗಾರು ಮಳೆ ಸಿನಿಮಾ ನೋಡಿದ್ದು. ಅದರಲ್ಲಿ ಒಂದು ಅರ್ಧ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಒಂದಷ್ಟು ಒಳ್ಳೊಳ್ಳೆ ಲೊಕೇಶನ್ಗಳು, ಅದ್ಭುತವಾದಂತಹ ಲೊಕೇಶನ್ಗಳನ್ನ ಕೊಟ್ಟು, ಅದೇ ರೀತಿ ಈ ಚಿತ್ರದಲ್ಲಿ ಒಳ್ಳೆ ಲೊಕೇಶನ್ಗಳು ಇದುವರೆಗೂ ನಾವು ಕೆಲವು ಚಿತ್ರಗಳಲ್ಲಿ ನೋಡದೇ ಇರ್ತಕ್ಕಂಥ ವಿಷಯಗಳಲ್ಲಿ ತೋರಿಸಿದ್ದಾರೆ. ಸಾನಿಯಾ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಬಂದು ಸಮರ್ಜಿತ್ ಅವರು ಹೊಸ ಹೀರೋ ಕನ್ನಡ ಇಂಡಸ್ಟ್ರಿ ಚಿತ್ರ ಎಲ್ಲ ಕುಟುಂಬ ಸಮೇತರಾಗಿ ನೋಡಿ ನಮ್ಮ ಕನ್ನಡ ಚಿತ್ರಗಳನ್ನು ಬೆಳೆಸಿ ಅಂತ ನಮಸ್ಕಾರ. I must say, Samajit and Tanya super hard and the full package of your Samajit and dance, everything is just brilliantly. And Tanya is gorgeous. ಕಂಗ್ರಾಚುಲೇಷನ್ಸ್ ಇಂದ್ರಜಿತ್ ಸರ್. ನನಗೆ ಹೇಗೆ ಹಾಗೆ ಸಮರ್ಜಿತ್ ಆಗಲಿ ಸಾನಿಯಾ ಆಗಲಿ ತೆರೆ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಮುದ್ದಾಗಿ ಕಾಣಿಸ್ತಿದ್ದಾರೆ ನನ್ನ ಸ್ನೇಹಿತೆ ಸಾನಿಯಾ. ಕಂಗ್ರಾಚುಲೇಷನ್ಸ್ ಯು. ಜೊತೆಗೆ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನ ತಲುಪಿಸಬೇಕು, ಈಗಿನ ಕಾಲಕ್ಕೆ ಅನುಗುಣವಾಗಿ ಸಂದೇಶವನ್ನ ತಲುಪಿಸಿದ್ದಾರೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ such a beautiful, really handsome boy. How actually I've been seeing him lots of like this and the way he dances and he emotionally talks with his eyes. That's a very beautiful thing for an actor. Congratulations on a very good debut. Congratulations to Indrajit and to our team Sanya, lovely job. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ನಮ್ಗೊಂದು ಸಾನಿ ಆಗಲಿ ಯಾವ ತರ ಆಕ್ಟ್ ಮಾಡ್ಬೇಕು, ಎಲ್ಲಿ ಎಷ್ಟು 100% ಆಗಿರೋ ಅಷ್ಟು ಹಾಕಿದ್ದಾರೆ. ಫೈಟಲ್ ಆಗಿರ್ಬೋದು ಅಥವಾ ಡ್ಯಾನ್ಸರ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಮೂವಿ ಫಸ್ಟ್ ಗೌರಿ ಅಂತ ಅನ್ಸೋದಿಲ್ಲ. ಅಂಡ್ ತುಂಬಾ ಖುಷಿಟ್ಟಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಕನ್ನಡ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹಾಯ್ ನವೀನ್, ನಾನು ಈ ವೇದಿಕೆ ಮೇಲೆ ಮಾತಾಡ್ತಿದ್ದೇನೆ. ಅವ್ರ ಬಗ್ಗೆ
ಬಗ್ಗೆ ಹೇಳಿಲ್ಲ ಅಂದ್ರೆ ನಂಗೆ ಈ ಸ್ಪೀಚ್ಗೆ ಒಂದು ವ್ಯಾಲ್ಯೂ ಇಲ್ಲ. ಈ ಸಿನಿಮಾ ಸುದೀಪ್ ಅಣ್ಣ ಮತ್ತೆ ಪ್ರಿಯಾ ಅಕ್ಕ ಹೋಗಿದಾನೆ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ಇನ್ನೊಂದು ಬೇಡಿಕೆ ಇದೆ, ಆಮೇಲೆ ಮಾತಾಡ್ತೀನಿ. ಅದು ಬಿಟ್ಟು ಮೂವಿ ಮಾತಾಡ್ಬೇಕು ಅಂದ್ರೆ ಇಬ್ರು ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಇಬ್ರು ಅನ್ಸೋದೇ ಇಲ್ಲ ನನಗೆ ಡೆಬ್ಯೂ ಮಾಡಿದ್ದಾರೆ ಅಂತ. ಟೋಟಲಿ ಅಂದ್ರೆ ಕ್ಯಾಮ್ರಾ ಇಬ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಸಖತ್ ಎಮೋಷನಲಿ ಕನೆಕ್ಟ್ ಆಗುತ್ತೆ ಮೂವಿ. ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ದಯವಿಟ್ಟು ಬಂದು ಗೌರಿ ಮೂವಿನ ಹರಿಸಿ ಆಶೀರ್ವಾದ ಮಾಡಿ ನಿಮ್ಮೆಲ್ಲ ಪ್ರೋತ್ಸಾಹ ಈ ಮೂವಿ ಮೇಲೆ ಇರಲಿ ಅಂತ ಕೇಳ್ತಾ ಮಾತು ಮುಗಿಸಲ್ಲ. ಇನ್ನ ಇದೆ ಇಂದ್ರಜಿತ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಅವ್ರು ಇಲ್ಲಿ ಸಣ್ಣ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ವೆರಿ ಗ್ರೇಟ್ಫುಲ್ ಫಾರ್ ಹಿಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಗೌರಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ ನವಾಜ್ ಮಾತಾಡ್ತಿದ್ದೀನಿ. ನನ್ ಫಸ್ಟ್ ಸಿನಿಮಾ ಎಲ್ಲ ನೋಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ನೋಡೋರು ಎಲ್ಲರಿಗೂ ಗೊತ್ತು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಯೂತ್ ಆಗಿರ್ಬೋದು. ಬೈ ಏನ್ ಗೊತ್ತಾ, ಸಿಂಪಲ್ ಆಗಿ ಹೇಳ್ಬಿಡ, ನನ್ ಸ್ಟೈಲಲ್ಲಿ ಹೋಗ್ಲಾ, ನೀವ್ ಹೇಳ್ಬೇಕು ಏನ್ ಹೋಗ್ಲಾ ಹೆಂಗೆ ಅಂತ. ನನ್ ಜೋಶ್ ಇಲ್ಲ ಅಂದ್ರೆ ನನಗೆ ಮಾತಾಡಕ್ ಭಯ. ಇಷ್ಟು ಬಂದ್ರೆ ಸಾಕು. ಅಡ ತಪ್ಪು ಮಾಡಿದ್ರೆ ಅಂತಾರೆ ಸಾರಿ, ತಪ್ಪು ಮಾಡಿದ್ರೆ ಅಂತಾರೆ ಸಾರಿ. ನೋಡೋ ಪ್ರತಿಯೊಬ್ಬಂಗೆ ಇಷ್ಟ ಆಗೋ ಸಿನಿಮಾ ಗೌರಿ. ಏನಕ್ಕೆ ಹೇಳ್ತಾ ಇದ್ದೀನಂದ್ರೆ, ಬೈ ಫಸ್ಟ್ ಆಫ್ ಎಲ್ಲ ನಮ್ಮ ಯೂತಿಗೆ ಹೆಂಗಿರುತ್ತೆ ಹಂಗಿರುತ್ತೆ. ನಮ್ಮ ಅಪ್ಪ ಅಮ್ಮ ಕರ್ಕೊಂಡ್ ಬಂದಿದೆ ಸಿನಿಮಾಗೆ. ನಮ್ಮಪ್ಪ ನಮ್ಮಮ್ಮ ಅಳ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಬರೋ ಅಷ್ಟಲ್ಲಿ ಕಣ್ಣಲ್ಲಿ ನೀರು ಹೂ ಅಂತ ಅಳ್ತಿದ್ದಾರೆ. ಪ್ರತಿಯೊಬ್ರು ಕನೆಕ್ಟ್ ಆಗ್ಬಿಡ್ತೀರಾ. ಒಂದೇ ಮಾತು ಹೇಳ್ತೀನಿ, ಪೊಲೀಸರ ಹತ್ರ ಇರುತ್ತೆ ಗನ್ನು, ಪೊಲೀಸರ ಹತ್ರ ಇರುತ್ತೆ ಗನ್ನು. ಗೌರಿ ಸಿನಿಮಾದಲ್ಲಿ ಮಸ್ತ್ ಆಗಿದೆ ಎಮೋಷನ್. ಏನಕ್ಕೆ ಅಂದ್ರೆ ಪ್ರತಿಯೊಬ್ರು ಕನೆಕ್ಟ್ ಆಗ್ತೀರಾ ಬೈ. ಒಂದ್ ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಅಪ್ಪ ಅಮ್ಮನ ಪ್ರಾಬ್ಲಮ್ ಅಲ್ಲ, ಹೇಳ್ಬಿಟ್ರೆ ಅದು ರಿವೀಲ್ ಆಗ್ಬಿಡುತ್ತೆ. ಅದು ಹೇಳ್ಬಾರ್ದು. ಬಟ್ ಸಿನಿಮಾ ನೋಡಿ. ಇವ್ರ ಬಗ್ಗೆ ಒಂದೇ ಒಂದ್ ಮಾತು ಹೇಳ್ತೀನಿ. ನೀವು ಆಲ್ರೆಡಿ ಸಾಂಗ್ಸ್ ಫೈಟ್ಸ್ ಎಲ್ಲ ನೋಡಿರ್ತೀರಾ, ನಿಮ್ಗೆಲ್ಲ ಗೊತ್ತಿರತ್ತೆ. ಬಟ್ ಒಂದೇ ಒಂದ್ ಮಾತು ಹೇಳ್ತೀನಿ, ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಹೊಡಿತಾರೆ ಡ್ಯಾಶು. ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಹೊಡಿತಾರೆ ಡ್ಯಾಶು. ಯಾಕಂದ್ರೆ ಇಲ್ಲಿರೋದು ನಮ್ ಪ್ರೀತಿಯ ಸಮರ್ಜಿತ್ ಲಂಕೇಶ್. ಏನಕ್ಕಂದ್ರೆ ಆ ಫೈಟ್ಸ್ ಆ ಡ್ಯಾನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ನನ್ಗೆ ಅಪ್ಪ ಇಂದ್ರಜಿತ್ ಲಂಕೇಶ್ ಅವರು ನನಗೆ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಸಿನಿಮಾ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ. ಕನ್ನಡ ಸಿನಿಮಾ ಬೆಳಿಬೇಕು, ಗೆಲ್ಬೇಕು. ಅದ್ರಲ್ಲಿ ಇಂತ ಒಬ್ಬ ಆಕ್ಟರ್ ಬೆಳಿಬೇಕು. ಇದೇ ಮೇನ್ ನಮ್ಮ ಉದ್ದೇಶ. ಲಾಸ್ಟಿಗೆ ಒಂದೇ ಒಂದ್ ಮಾತು ಎಲ್ಲರಿಗೂ ಹೇಳ್ಬಿಡ್ತೀನಿ, ರೋಡಲ್ಲಿ ಹೋಗುತ್ತೆ ಲಾರಿ, ರೋಡಲ್ಲಿ ಹೋಗುತ್ತೆ ಲಾರಿ. ಗೌರಿಯಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಲವ್ ಸ್ಟೋರಿ. ಇಷ್ಟೇ. ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ, ಯಾರು ಮಿಸ್ ಮಾಡ್ಬಿಡ್ರಿ. ನೆಕ್ಸ್ಟ್ ಲೆವೆಲ್ ಪ್ರತಿಯೊಬ್ರು ಎಂಜಾಯ್ ಮಾಡೋ ಸಿನಿಮಾ ಗೌರಿ. ಮಿಸ್ ಮಾಡಿದ್ರೆ ನೀವೇ ಅನ್ಕೋಬೇಕು ನೆಕ್ಸ್ಟ್ ಟೈಮ್ ನೋಡಿದಾಗ, ಅಯ್ಯೋ ಹೇಳಿದಪ್ಪ ಇಂಥ ಸಿನಿಮಾ ವೇಸ್ಟ್ ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು. ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ, ನಕ್ಕೊಂಡು ಹೋಗ್ತೀರಾ. ಫನ್ನು, ಕಾಮಿಡಿ, ಎಮೋಷನ್ ಎಲ್ಲ ಮಿಕ್ಸ್ ಮಸಾಲಾ ಮಿಕ್ಸರ್ ತಿನ್ಕೊಂಡು ಹೋಗಿ ಬನ್ನಿ. ಥ್ಯಾಂಕ್ ಯು.